ಗಾಳಿಯನ್ನು ಲೆಕ್ಕಿಸದೆ, ಯಾವುದೇ ಬಿರುಗಾಳಿ ಬಂದರೂ ಅದನ್ನು ಲೆಕ್ಕಿಸದೆ, ಬಹುಶಃ ಇವತ್ತು ಸುಭಾಷ್ ಶೆಟ್ಟಿ ನಮ್ಮ ಜೊತೆ, ಆತನ ಶರೀರ ಆತ ನಮ್ಮ ಜೊತೆ ಇಲ್ಲದಿದ್ರು ಆತನ ಆತ್ಮದ ದಿವ್ಯ ಜ್ಯೋತಿ ಯಾವುದೇ ಮಳೆ ಸಿಡಿಲಿಗೂ ಆರದೆ ನಾವು ಹತ್ತಿಸಿದಂಥ ದೀಪ ಈಗ ತಾನೇ ಬೆಳಗುತ್ತಿರುವುದಕ್ಕೂ ಇದು ಸಾಕ್ಷಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹೇಗೆ ಮಳೆಗಾಳಿಯನ್ನು ಧಿಕ್ಕರಿಸಿ ಅದನ್ನು ಎದುರಿಸಿ ದೀಪ ಈಗಲೂ ಪ್ರಜ್ವಲಿಸುತ್ತಿದೆಯೋ ಅದೇ ರೀತಿಯಲ್ಲಿ ಸುಭಾಷ್ ಶೆಟ್ಟಿ ನಮ್ಮ ಇಡೀ ಹಿಂದೂ ಸಮಾಜದ ಹೃದಯದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಇಡೀ ನಮ್ಮ ಹಿಂದೂ ಬಂಧುಗಳು ಸೇರಿಕೊಂಡು, ಸಂಘಟನೆಯ ಪರಿವಾರದ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ನಮ್ಮ ಈ ಬಜ್ಪೆಯಲ್ಲಿ ಆದಂತಹ ಒಂದು ಸುಭಾಷ್ ಶೆಟ್ಟಿಯ ಕ್ರೂರವಾದ ಕೊಲೆಯನ್ನು ಖಂಡಿಸಿ ಇವತ್ತು ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತ ಆಗ್ರಹಿಸುವಂಥ ಈ ಸಭೆ. ಈಗಾಗಲೇ ಮೆಂಡನ್ ರವರು ಹೇಳಿದಾಗೆ ಸುಭಾಷ್ ಶೆಟ್ಟಿ ಏನು ಒಬ್ಬ ರೌಡಿ ಶೀಟರ್ ಅಲ್ಲ, ಒಬ್ಬ ಗೂಂಡ ಅಲ್ಲ. ಹಿಂದುತ್ವಕ್ಕಾಗಿ, ದೇಶಕ್ಕಾಗಿ ಹಾಗೂ ನಮ್ಮ ಸಹೋದರಿಯರ ಮಾನ ಪ್ರಾಣ ರಕ್ಷಣೆಗಾಗಿ ಮತ್ತು ನಮ್ಮ ಗೋಮಾತೆಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ಬಜರಂಗ ದಳದಲ್ಲಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿದಂಥ ನಮ್ಮ ಸುರದ್ರೂಪಿ ಯುವಕ. ಅಂತ ಯುವಕನ ಆವತ್ತು 2ನೇ ತಾರೀಕು ಬೆಳಿಗ್ಗೆ ನಾನು ಬಂದು AJ ಶೆಟ್ಟಿಯ ಆ ಆಸ್ಪತ್ರೆಯ ಮೋರ್ಚಾದಲ್ಲಿ ಮಲಗಿಸಿದಂಥ ಆತನ ಒಂದು ಶರೀರವನ್ನು ಕಂಡಾಗ, ಅಷ್ಟು ಗಸ್ತು ಮೃತ್ಯು ಆದಂತಹ ಶರೀರವನ್ನು ಒಳಗೊಂಡಂತಹ ಸುರದ್ರೂಪಿ ಆದಂತಹ ಸುಭಾಷ್ ಶೆಟ್ಟಿಯನ್ನ ಇವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಬಂತು ಕ್ರೂರವಾಗಿ ಹತ್ಯೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡಿತು. ಹೇಳ್ತಾರೆ ಸುಭಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ. ಇವತ್ತು ರೌಡಿ ಶೀಟರ್ ಅಂತ ಪಟ್ಟ ಕಟ್ಟುವವರು ಯಾರು ಸ್ವಾಮಿ? ಪೊಲೀಸ್ನವರೇ ರೌಡಿ ಶೀಟರ್ ಅಂತ ಪ್ರತಿಯೊಬ್ಬನಿಗೆ ಪಟ್ಟ ಕಟ್ಟುವಂಥದ್ದು ನೀವು. ರೌಡಿ ಶೀಟರ್ ಒಬ್ಬ ಸುಮ್ಮನೆ ರೌಡಿ ಶೀಟರ್ ಅಥವಾ ಒಬ್ಬ ಗುಂಡ ಆಗೋದಿಲ್ಲ. ಆತನನ್ನು ಅಮಾನುಷವಾಗಿ ನೀವು ಬಂಧಿಸಿ, ಅಮಾನುಷವಾಗಿ ಶಿಕ್ಷಿಸಿ, ಅವನಿಗೆ ಅಮಾನುಷವಾಗಿ ಬೇರೆ ಬೇರೆ ಚಿತ್ರಹಿಂಸೆಯನ್ನು ಕೊಟ್ಟು ಆ ಬಳಿಕ ಆತನನ್ನು ರೌಡಿ ಶೀಟರಲ್ಲಿ ನೀವು ಸೇರಿಸ್ತೀರಿ, ಗಡಿಪಾರು ಮಾಡ್ತೀರಿ. ನೀವು ಗಮನಿಸಬೇಕು. ನೀವು ಈ ಕೊಲೆಯಲ್ಲಿ ನಾನು 100ಕ್ಕೆ 100 ಹೇಳ್ತೇನೆ, ಪೊಲೀಸ್ ಇಲಾಖೆ ನೇರವಾಗಿ ಈ ಕೊಲೆಯಲ್ಲಿ ಶಾಮೀಲಾಗಿದೆ. ದೇಶದ್ರೋಹಿಗಳ ಜೊತೆ ನೇರವಾಗಿ ನಿಮ್ಮ ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿ ಶಾಮೀಲಾಗಿದ್ದಾನೆ, 2 ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ, ಒಬ್ಬ ರಾಜಕೀಯ ವ್ಯಕ್ತಿದಲ್ಲಿ ಶಾಮೀಲಾಗಿದ್ದಾರೆ. ನೀವು NIಗೆ ಕೊಡಿ, ನೇರವಾಗಿ ಇದು ತನಿಖೆಯಲ್ಲಿ ಅವರ ಹೆಸರು ಬರದಿದ್ರೆ ನನ್ನ ಹೆಸರನ್ನು ನಾನು ಬದಲಾಯಿಸ್ತೇನೆ. ನಿಮಗೆ ತಾಕತ್ತಿದ್ರೆ ಕೊಡಿ, ನಿಮಗೆ ಸವಾಲಾಗ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಇವತ್ತು ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು? ಯಾವ ಪೊಲೀಸ್ ಇಲಾಖೆ? ಅದೇ ಇಲಾಖೆ ಇಂಥ ಉಗ್ರಗಾಮಿಗಳ ಜೊತೆ, ದೇಶದ್ರೋಹಿಗಳ ಜೊತೆ ಕೈ ಜೋಡಿಸ್ತಾರೆ. ಒಬ್ಬ ಅಧಿಕಾರಿ ಈ ಮರ್ಡರ್ ಆಗುವ 1ನೇ ತಾರೀಕು ಈ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾನೆ, ನಾನಿಲ್ಲಿರುವುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಾನೆ. ಯಾಕೆ? ಈತ ಇದರಲ್ಲಿ ಶಾಮೀಲಾಗಿದ್ದಾನೆ. ತನಿಖೆ ಮಾಡಿ ಯಾರು ಅಂತ ನಿಮಗೆ ಗೊತ್ತಾಗ್ತದೆ. ಇಡೀ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ದೂರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ಪೊಲೀಸರನ್ನು ಹದ್ದು ಬಸ್ತಿನಲ್ಲಿ ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿಯೂ 100ರಲ್ಲಿ 80 ಜನ ಒಳ್ಳೆಯ ಅಧಿಕಾರಿಗಳು, ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ. ಒಂದು 20 ಮಂದಿ ಇಂಥ ಜಿಹಾದಿಗಳ, ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅವರು ಸಹ ಸರ್ಕಾರದ ಸಂಬಳವನ್ನು ತಿಂದು ಶಾಮೀಲಾಗಿ ಕೆಲಸ ಮಾಡ್ತಾರೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆ 20 ಮಂದಿ ಯಾರು ಅಂತ ನೀವು ಹುಡುಕಿ. ಪೊಲೀಸ್ ಇಲಾಖೆಯವರಿಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ. ನೋಡಿ, ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಮಾತಾಡುವಾಗ 80% ಜನರಿಗೆ, ನಿಮಗೆ ಪೊಲೀಸರಿಗೆ ಬೇಜಾರಾಗಬಹುದು. ನೀವೇ ಹೇಳಿ ಯಾರು 20% ಜನ? ಅವರನ್ನು ತೋರಿಸಿಕೊಡಿ. ನಿಮ್ಮ ಎದೆಗಾರಿಕೆಯನ್ನು ಎತ್ತಿ ತೋರಿಸಿ ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೇಸರ ಆಗ್ಬೋದು. ನಮ್ಮ ಇಲಾಖೆಗೆ ಎಷ್ಟು ನಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಕೆಟ್ಟ ಹೆಸರು ತರುವುದು ನಿಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಅದನ್ನು ಹೇಳಿ ನೀವು ನೇರವಾಗಿ ಇಂಥವರಿಗೆ ಮಾಡ್ತಾರೆ ಅಂತ ಹೇಳಿಕೊಂಡು. ನಮಗೆ ಗೊತ್ತಿದೆ, ದಕ್ಷ ಅಧಿಕಾರಿಗಳಿದ್ರು ಅವರನ್ನು ಕೆಲಸ ಮಾಡಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ, ಅವರ ಕೈ ಕಟ್ಟಿ ಹಾಕಿದೆ. ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ. ಇವತ್ತು ನಮ್ಮ ನೆಟ್ಟಾರ್ನ ಪ್ರವೀಣ್ ನೆಟ್ಟಾರ್ನ ಮರ್ಡರ್ ಆಯಿತು. ಒಂದು ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಗ್ತಿರ್ಲಿಲ್ಲ. ಇವತ್ತು ಒಂದೊಂದು ಬೇರು ಸಮೇತ ಅವನ ಪ್ರವೀಣ್ ನೆಟ್ಟಾರ್ ಮರ್ಡರ್ ಮಾಡಿದಂಥ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತಾಕುವಂಥ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ.
ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ನಿಮಗೆ ಧೈರ್ಯ ಇದ್ದರೆ ಈ ಸರ್ಕಾರ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ. ನಿಜವಾದ ಅಪರಾಧಿಗಳು ಯಾರು, ಇದರ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಇದರ ಯಾರು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ, ಇದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಿಮಗೆ ಸರ್ಕಾರಕ್ಕೆ ಧೈರ್ಯ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗನನ್ನ, ಆ ತಾಯಿಯನ್ನ ತಂದೆಯನ್ನು ನೋಡ್ತೇವೆ ನಾವು. ಪಾಪ ಏನೋ ಇಡ್ಲಿ ದೋಸೆ ಮಾರಿ ಜೀವನ ಮಾಡ್ತಾ ಇದ್ರು ಬಜ್ಪೆಯಲ್ಲಿ. ಆ ತಾಯಿ ಅಸೌಖ್ಯದಿಂದ ಇದ್ದಾರೆ. ಇವತ್ತು ನಮ್ಮ ಕೃಷ್ಣ ಮೆಂಡನ್ ಹೇಳಿದಾಗೆ ಅವರ ಮಾತ್ರ ಮಗ ಹೋದದಲ್ಲ, ನಮ್ಮ ಸಹೋದರ, ನಮ್ಮೆಲ್ಲರ ಆತ್ಮೀಯ ಮಿತ್ರ ಇವತ್ತು ಸುಹಾಸ್ ಶೆಟ್ಟಿ ಅವರನ್ನು ಸಾಕಬೇಕಾದಂಥ ಸಲಹೆ ಬೇಕಾದಂಥ ಸಮಯದಲ್ಲಿ ಇವತ್ತು ಉಗ್ರಗಾಮಿಗಳು, ಭಯೋತ್ಪಾದಕರು ಅವರನ್ನು ಈ ಜಿಹಾದಿಗಳು ನಡು ರಸ್ತೆಯಲ್ಲಿ ಕೊಂದು ಹಾಕಿದ್ದಾರೆ. ನೀವು 4 ಜನರನ್ನು ಅರೆಸ್ಟ್ ಮಾಡ್ತೀರಿ, 8 ಜನರನ್ನು ಅರೆಸ್ಟ್ ಮಾಡ್ತೀರಿ. ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ನಿನ್ನೆ ಪೆಟ್ರೋಲ್ ಪಂಪಿನ ಬಂದಂಥ CCTV ಫುಟೇಜಲ್ಲಿ ನೀವು ನೋಡಿ ಯಾವ ರೀತಿ ಪ್ಲಾನ್ ಮಾಡಿ ಕೊಂದಿದ್ದಾರೆ, ಯಾವೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಿರಬೇಕು ನಾವು ನೋಡಿ. 25ರಿಂದ 30 ಜನ ಸರ್ಕಲ್ ಆಗ್ತಾರೆ, ಗಾಡಿಯಿಂದ ಹೊಡೆಸ್ತಾರೆ, ಆಚೆಯಿಂದ ಬೀಳಿಸ್ತಾರೆ, ನಡುವಿನಲ್ಲಿ 4 ಜನ ಕಡಿತಾರೆ, 25-30 ಜನವರಿಗೆ ರಕ್ಷಣೆಯನ್ನು ಕೊಡ್ತಾರೆ. ಇದನ್ನು ನೀವು ನೋಡಿ, CCTV ಫುಟೇಜಲ್ಲಿ ನೋಡಿ. ನೀವು ಹೇಳ್ತೀರಿ ನಿಮಗೆ ಅದರ CCTV ಫುಟೇಜ್ ಇಲ್ಲ, ಇವತ್ತು ನಾವು ಕೊಡ್ತೇವೆ ನಿಮಗೆ, ಅದನ್ನು ತೆಗೆದು ನೋಡಿ. ಇವತ್ತು ಬುರ್ಕಾದಾರಿಗಳು ಅವರು ಹೆಣ್ಣುಮಕ್ಕಳ ಗಂಡು ಮಕ್ಕಳ ನಮಗೆ ಗೊತ್ತಿಲ್ಲ. ಮೆಂಡನ್ರವರೇ ನೀವು ಹೆಣ್ಣುಮಕ್ಕಳು ಅಂತ ಹೇಳಿದ್ರಿ, ಅವರು ಹೆಣ್ಣುಮಕ್ಕಳ ಗಂಡು ಮಕ್ಕಳ ಬುರ್ಕ ಆಗಿದ ಮೇಲೆ ನಮಗೆ ಗುರ್ತ ಸಿಕ್ಕುವುದಿಲ್ಲ. ಆದರೆ ಬುರ್ಕ ಹಾಕೋದು ಹೆಣ್ಣು ಮಕ್ಕಳು ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ, ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ. ಆ ಒಂದು ಫ್ಲ್ಯಾಟ್ ಏನಿದೆ ವಸತಿ ಸಮುಚ್ಚಯ, ಅಲ್ಲಿ ಏನಿದೆ ಆ ಫ್ಲ್ಯಾಟಲ್ಲಿ ಇರುವವರು ಯಾರು ಅಂತ ಕೇಳಿದರೆ ಪ್ರತಿಯೊಂದು ಏನು ಕೊಲೆಗಳಾದ ಸಂದರ್ಭದಲ್ಲಿ, ಪ್ರತಿಯೊಂದು ಮರ್ಡರ್ ಆದ ಸಂದರ್ಭದಲ್ಲಿ, ನಾನಿವತ್ತು ಕಳುವಾರಿನ ನಿವಾಸಿ ಪ್ರಕಾಶ್ ಕೋಟ್ಯಾನ್ ಇವನ ಮೇಲೆ ಹತ್ಯೆ ಆಯಿತು. ಹಾಗೆಯೇ ಬಜ್ಪೆಯಲ್ಲಿ ಕಾರ್ತಿಕ್ ಶೆಟ್ಟಿಯ ಮೇಲೆ ಕಾರ್ತಿಕ್ ಶೆಟ್ಟಿ ಹತ್ಯೆ ಆಯಿತು. ಪೆರ್ಮುದೆಯಲ್ಲಿ ಜಯ ಕೋಟ್ಯಾನ್ ಹತ್ಯೆ ಯತ್ನ ಆಯಿತು. ಆದ ನಂತರ ಪ್ರಶಾಂತ್ ಪೂಜಾರಿ ಮೂಡುಬಿದ್ರೆಯಲ್ಲಿ ಹತ್ಯೆ ಆಯಿತು. ಅಂಡೇಲಿನ ನಿವಾಸಿ ಧರ್ಮಿ ಅವನ ಹತ್ಯಾ ಪ್ರಯತ್ನ ನಡೆಯಿತು. ಈಗ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ. ಈ ಎಲ್ಲ ಕೊಲೆಗಡುಕರಿರುವುದು ಎಲ್ಲಿ ಅಂತ ಕೇಳಿದ್ರೆ ಇದೇ ವಸತಿ ಸಮುಚ್ಚಯದಲ್ಲಿ. ಹೋಗಿ ರೈಡ್ ಮಾಡಿ, ಅಲ್ಲಿ ಯಾರಿದ್ದಾರೆ ನೋಡಿ. ಪ್ರತಿಯೊಬ್ಬ ಕೊಲೆಗಾರ ಫ್ಲಾಟ್ ಅಲ್ಲಿ ಇದ್ದಾನೆ. ನಿಮಗೆ ದಂಬಿದ್ರೆ ಹೋಗಿ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ. ಮೊನ್ನೆ ಅದೇ ಫ್ಲಾಟಿಗೆ ಸರ್ವೆಗೆ ಹೋಗ್ತಾರೆ. ಸರ್ವೆಯನ್ನು ಕರ್ನಾಟಕ ಸರ್ಕಾರ ತಂದಿದೆ, ಸರ್ವೆ ಮಾಡಬೇಕು ಅಂತ ಹೇಳಿಕೊಂಡು ಸರ್ವೆಗೆ ಹೋದಾಗ ಒಬ್ಬನ ಹತ್ರ ಏನು ಆಧಾರ್ ಕಾರ್ಡ್ ಇಲ್ಲ, ಒಬ್ಬನ ಹತ್ರ ಯಾವುದೇ ಅಡ್ರೆಸ್ ಇಲ್ಲ. ಪ್ರತಿಯೊಬ್ಬರನ್ನು ವಾಪಸ್ ಕಳಿಸ್ತಾರೆ. ಸರ್ವೆಗೆ ಹೋದವರನ್ನ ನೀವು ಯಾರು, ನಿಮ್ಮ ಹತ್ರ ID ಉಂಟು ಅದು ಉಂಟು ಅಂತ ಹೇಳಿ ಅವರನ್ನೇ ವಾಪಸ್ ಕಳಿಸ್ತಾರೆ. ನಿಮಗೆ ನಾಚಿಕೆ ಹಾಕಬೇಕು ನಿಮ್ಮ ಜನ್ಮಕ್ಕೆ. ಅವರು ವಾಪಸ್ ನಿಮ್ಮನ್ನೇ ಕಳಿಸ್ತಾರೆ. ಯಾರು ಸರ್ವೆಗೆ ಹೋಗಿದ್ದಾರೆ ಅವರನ್ನ ನಾಳೆ ಅವರನ್ನು ಕಳಿಸ್ತಾರೆ, ನಾಳೆ ಪೊಲೀಸರನ್ನು ಕಳಿಸ್ತಾರೆ, ನಾಳೆ ಉಳಿದವರನ್ನು ವಾಪಸ್ ಕಳಿಸ್ತಾರೆ. ನಾಳೆ ಇವತ್ತು ಸುಹಾಸ್ ಶೆಟ್ಟಿಗೆ ಆಗಿದೆ, ನಾಳೆ ಇನ್ನೊಬ್ಬನಿಗೆ ಆಗ್ತದೆ, ನಾಡದು ಪೊಲೀಸರನ್ನು ಅವರು ಬಿಡುವುದಿಲ್ಲ. ನೆನಪಿಡಿ, DJ ಹಳ್ಳಿ KG ಹಳ್ಳಿಯಲ್ಲಿ ಪೊಲೀಸರಿಗೆ ಹೊಡೆದ್ರು, ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹೊಡೆದ್ರು. ಇವತ್ತು ನಾಳೆ ನಮ್ಮ ಬಾಗಿಲಿಗೆ ಬರ್ತದೆ. ನೆನಪಿಡಿ, ಈ ಭಾಗದ ಪೊಲೀಸ್, ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆ ನೆನಪಿಡಿ. ಈ ಜಿಲ್ಲೆಯ ಪೊಲೀಸ್ ಕಮಿಷನರ್ಗೆ ನಿಜವಾಗಿ ನೈತಿಕತೆ ಇದ್ರೆ, ಧೈರ್ಯ ಇದ್ರೆ, ನಿಜವಾಗಿ ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆದ್ರೆ ಇದನ್ನ NIAಗೆ ಕೊಡ್ಲಿಕ್ಕೆ ಶಿಫಾರಸು ಮಾಡಿ, ನಾವಿದರಲ್ಲಿ ಫೈಲ್ ಆಗಿದ್ದೇವೆ ಅಂತ ಹೇಳಿ ಸರ್ಕಾರಕ್ಕೆ, ನಾವು ಫೇಲ್ ಆಗಿದ್ದೇವೆ ಕೊಡಿ ಅಂತ ಹೇಳಿ ಗರ್ವದಿಂದ ಹೇಳಿ, ಆಗ ನಿಮ್ಮನ್ನು ನಾವು ಅಭಿನಂದಿಸ್ತೇವೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಕ್ಷೇತ್ರದಲ್ಲಿ ಮೂಡುಬಿದ್ರೆ ಕ್ಷೇತ್ರದ ಬಜ್ಪೆಯ ಕಿನ್ನಿ ಪದವಲ್ಲಿ ಆದಂಥ ಈ ಒಂದು ಕೊಲೆ ಬಹುಶಃ ಇಷ್ಟು ಜನಸಂಖ್ಯೆ ಸೇರಿಕೊಂಡು ಎಲ್ಲರ ಸಹಕಾರದಿಂದ ಬೇರೆ ಬೇರೆ ಸಂಘಟನೆಯವರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಇವತ್ತು ಬಂದು ಇದಕ್ಕೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಖಂಡಿತವಾಗಿ ಅವರ ತಂದೆ ತಾಯಿಗಳಿಗೆ, ಅವರ ಕುಟುಂಬಕ್ಕೆ ಭರವಸೆಯನ್ನು ಕೊಡ್ತೇವೆ. ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಒಟ್ಟಿಗೆ ನಾವಿದ್ದೇವೆ. ದಯವಿಟ್ಟು ನೀವು ದುಃಖವನ್ನು ಬಿಡಿ. ನಿಮಗೆ ಒಬ್ಬ ಮಗ ಕಳ್ಕೊಂಡೆ ಸಾವಿರಾರು ಮಕ್ಕಳು ನಿಮ್ಮ ಒಟ್ಟಿಗೆ ಇದ್ದಾರೆ ಎಂಬ ಭರವಸೆಯನ್ನು ಕೊಡುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ ಜೈ ಹಿಂದ್. ಮಾನ್ಯ ಶಾಸಕರಿಗೆ ವಂದಿಸುತ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಹಾಸ್ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾದಾರಿ ಭಯೋತ್ಪಾದಕರನ್ನು, ಸುಹಾಸ್ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾದಾರಿ ಭಯೋತ್ಪಾದಕರನ್ನು
PFI ಭಯೋತ್ಪಾದಕರನ್ನು ಬೆಂಬಲಿಸುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮುಂದಕ್ಕೆ ಜನಾಗ್ರಹ ಸಭೆಯನ್ನು ಉದ್ದೇಶಿಸಿ ಮುಖ್ಯ ಭಾಷಣವನ್ನು ಮಾಡಬೇಕಾಗಿ ಖ್ಯಾತ ವಾಗ್ಮಿಗಳಾದ ಶ್ರೀಕಾಂತ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಾಗರ್ಥ ವಿವ ಸಂಪ್ರೋಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಬಜ್ಪೆಯ ಈ ಶಾರದಾ ಮಂಟಪಕ್ಕೆ ಅಗಾಧವಾದ ಶಕ್ತಿ ಇದೆ. ಇದಕ್ಕೆ ಇತಿಹಾಸ ಸಾಕ್ಷಿ. ಇಲ್ಲಿ ಅರ್ಧ ಗಂಟೆಯಿಂದ ಎಡೆಬಿಡದೆ ಸುರಿತಾ ಇದ್ದಂಥ ಮಳೆಯ ಮಧ್ಯದಲ್ಲಿ ಎಲ್ಲೆಲ್ಲಿಂದಲೋ ಬಂದಂಥ ಸಾವಿರಾರು ಜನ, ಯಾವುದೋ ತಾಯಂದಿರು ಹೆತ್ತಂಥ ಮಕ್ಕಳು ಏಕಕಂಠದಿಂದ ನಾವೆಲ್ಲರೂ ಸೇರಿ ವೇದಿಕೆಯ ಮೇಲೆ ಇರುವಂಥ ಸುಹಾಸ್ ಶೆಟ್ಟಿಯವರ ಹೆತ್ತವರ ನೋವಿಗೆ ಧ್ವನಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೇಳ್ತಾರೆ ಈ ಮಳೆ ಚಂಡಮಾರುತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂಥ ಮಳೆಗೆ ಬಜ್ಪೆಯ ಮಣ್ಣಿನಿಂದ ಸುಹಾಸ್ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ. ಬಿಟ್ಟರೆ ನಮ್ಮ ಎದೆಯಲ್ಲಿ ಉರಿದಿರುವಂಥ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಸುಹಾಸ್ ಶೆಟ್ಟಿಯವರ ಬಲಿದಾನವನ್ನು ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ. ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ. ಆ ಉತ್ತರ ಕೊಡುವಂಥ ಜಾಗ ಮತ್ತು ಉತ್ತರ ಕೊಡುವಂಥ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆದರೆ ಈ ದೇಶ ಸಂವಿಧಾನಬದ್ಧವಾಗಿ ನಡೆಯುವಂಥ ದೇಶ, ಸಂವಿಧಾನಬದ್ಧವಾಗಿ ಈ ದೇಶ ನಡೆಯುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಏನು ಅಂತ ಕೇಳಿದ್ರೆ, ಈ ಪ್ರಕರಣವನ್ನು NIAಗೆ ವಹಿಸಬೇಕು. NIAಗೆ ವಹಿಸಬೇಕು. ಯಾಕಂದರೆ ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಿದರೆ ಈ ಪ್ರಕರಣದ ಹಿಂದಿರುವಂಥ ಅನೇಕ ಕಾಣದ ಕೈಗಳನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಆಗಬಹುದು. ಅದು ಬಿಟ್ಟರೆ ಕರ್ನಾಟಕದ ಈ ಪೊಲೀಸರಿಂದ ಇದು ಸಾಧ್ಯ ಇಲ್ಲ. ಯಾಕಂದರೆ ಈ ರಾಜ್ಯದ ಒಬ್ಬ ಗೃಹ ಸಚಿವನ ಟೇಬಲನ್ನು ಬಡಿದು ನಾಳೆಯ ದಿನ ಯಾರಾದರೂ ಕಾಂಗ್ರೆಸ್ಸಿನ ನಾಯಕರು ಸುಹಾಸ್ ಶೆಟ್ಟಿ ಮನೆಗೆ ಹೋದರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಒಂದು ಸಣ್ಣ ಬೆದರಿಕೆಯನ್ನು ಹಾಕಿದ ತಕ್ಷಣಕ್ಕೆ ಇಡೀ ಕಾಂಗ್ರೆಸ್ ಅನ್ನೋದು ಬೆನ್ನು ಮೂಳೆ ಇಲ್ಲದೆ ಆ ಮತಾಂಧರ ಮುಂದೆ ತೆವಳುವಂಥ ಕೆಲಸವನ್ನು ಮಾಡುತ್ತೆ. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಇವತ್ತು ಆ ತಾಯಿ ತಂದೆ ಆ ಹೆತ್ತವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಲಿಲ್ಲ. ಈ ದೇಶದಲ್ಲಿ ಬಾಟ್ಲಾ ಹೌಸಿನ ಎನ್ಕೌಂಟರ್ ಆದಾಗ ಇವರ ಸರ್ವೋಚ್ಚ ನ್ಯಾಯಕಿ ಸೋನಿಯಾ ಗಾಂಧಿ ಹೇಳ್ತಾಳೆ, ಭಯೋತ್ಪಾದಕರ ಮೇಲೆ ದಾಳಿ ಆಗಿದೆ. ಅವಳು ಹೇಳ್ತಾಳೆ, ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾಳೆ. ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಯಾಸೀನ್ ಮಲಿಕ್ನಂತ ಉಗ್ರಗಾಮಿಯ ಜೊತೆಗೆ ಕುಳಿತು ಮೀಟಿಂಗ್ ಅನ್ನು ಮಾಡ್ತಾರೆ. ಈ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಯಾರೋ ಒಬ್ಬಳು ಚಿನ್ನದ ಸ್ಮಗ್ಲಿಂಗ್ ಅನ್ನು ಮಾಡಿದಂಥ ಗೋಲ್ಡ್ ಸ್ಮಗ್ಲರ್ಗೆ 40 ಲಕ್ಷ ರೂಪಾಯಿ ಪಾವತಿ ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇಡಿ ಅವರು ರೈಡ್ ಮಾಡಿದ್ದಾರೆ ಮೊನ್ನೆ. ಇವರೆಲ್ಲ ಸೇರಿ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಅನ್ನುವಂಥ ಪಟ್ಟವನ್ನು ಕಟ್ತಾರೆ. ಅರೇ, ಈ ವೇದಿಕೆಯ ಮೂಲಕ ಹೇಳ್ತೀವಿ, ಈ ಸಭೆಯಲ್ಲಿರುವಂಥ ಬಹುಶಃ 40% ಕಾರ್ಯಕರ್ತರೆಲ್ಲರೂ ಕೂಡ ರೌಡಿ ಶೀಟರ್ಗಳಿದ್ದೀವಿ. ನಾವು ನನ್ನನ್ನು ಸೇರಿದ ಹಾಗೆ ನಾವೆಲ್ಲರೂ ಕೂಡ ರೌಡಿ ಶೀಟರ್ಗಳು. ನಾವು ಯಾರನ್ನು ಡಕಾಯಿತಿ ಮಾಡಲಿಲ್ಲ, ಯಾರನ್ನ ಕತ್ತಿಗೋ ಚಾಕು ಇಟ್ಟು ಯಾರನ್ನು ಲೂಟಿ ಮಾಡಲಿಲ್ಲ, ಯಾರದೋ ಮನೆಯ ಕೊಟ್ಟಿಗೆಗೆ ನುಗ್ಗಿ ಗೋವುಗಳನ್ನು ಅಪಹರಣ ಮಾಡಲಿಲ್ಲ. ಕೇವಲ ಹಿಂದುತ್ವದ ಬಗ್ಗೆ ವಿಚಾರವನ್ನು ಪ್ರಚಾರ ಮಾಡಿದ್ದೇವೆ, ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದೇವೆ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವೆಲ್ಲ ರೌಡಿ ಶೀಟರ್ಗಳು. ನಾಳೆಯ ದಿನ ಸತ್ತರೆ ನಮ್ಮ ಹೆಸರ ಮುಂದೆ ಕೂಡ ಇದೆ ಬರೋದು, ರೌಡಿ ಶೀಟರ್ ಶ್ರೀಕಾಂತ್ ಶೆಟ್ಟಿ ಹತ್ಯೆ ಅಂತ ಬರುತ್ತೆ. ಬಿಟ್ರೆ ಅದಕ್ಕಿಂತ ಹೆಚ್ಚೇನು ಇವರು ಬರೆಯೋದಿಲ್ಲ. ನಮಗೆ ಈ ಪಟ್ಟವನ್ನು ಕಟ್ಟಿದವರು ಯಾರು? ಈ ಸರ್ಕಾರ, ಈ ಪೊಲೀಸ್ ಇಲಾಖೆ. ಹಾಗಾಗಿ ಈ ಪೊಲೀಸ್ ಇಲಾಖೆಯ ಮೇಲೆ ನಮಗೆ
ಯಾವ ನಂಬಿಕೆಯೂ ಇಲ್ಲ. NIA ಮೂಲಕ ಇದು ತನಿಖೆ ಆಗಬೇಕು. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುಶಃ 1904ರಲ್ಲಿ ಸಾರೇ ಜಹಾಂ ಸೆ ಅಚ್ಚಾ ಅನ್ನುವಂಥ ಒಂದು ಪದ್ಯವನ್ನು ಬರೆದಿದ್ರು ಅಲ್ಲಮ್ಮ ಇಕ್ಬಾಲ್. ಆ ಪದ್ಯದಲ್ಲಿ ಹೇಳ್ತಾರೆ, यूनान रूस मिस्र सब मिट गए लेकिन मिटती नहीं अस्ति हमारी कुछ बात है इसमें ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಎಲ್ಲವೂ ನಾಶ ಆಯಿತು, ಆದರೆ ಹಿಂದೂ ಸಂಸ್ಕೃತಿ ಅನ್ನೋದು ನಾಶ ಆಗ್ತಾ ಇಲ್ಲ. ಸಾವಿರ ವರ್ಷದಿಂದ ಇವರು ಹೋರಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಬದುಕಿಕೊಂಡಿದ್ದಾರೆ ಇವರು ಅಂತ ಹೇಳ್ತಾರೆ. ರಷ್ಯಾ ರೂಸ್ ನಾಶ ಆಗುತ್ತೆ, ಮಿಸ್ರ್ ನಾಶ ಆಗುತ್ತೆ, ಈಜಿಪ್ಟ್ ನಾಶ ಆಗುತ್ತೆ, ಯುನಾನ್ ಪರ್ಷಿಯಾ ಎಲ್ಲ ನಾಗರಿಕತೆಗಳು ನಾಶ ಆದವು. ಆದರೆ ಈ 1000 ವರ್ಷದ ಸಂಘರ್ಷ ಅದು ಇವತ್ತಿಗೂ ನಡೀತಾ ಇದೆ ಸಂಘರ್ಷ. ನಾನು ಮೊನ್ನೆ ಹೀಗೆ ಮಾತನಾಡ್ತಾ ಇರಬೇಕಿದ್ರೆ ಹೇಳಿದೆ, ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಕೇರಳದಲ್ಲಿ ಯಾವ ರೀತಿಯಲ್ಲಿ ಭಯೋತ್ಪಾದಕ ಶಕ್ತಿಗಳು ಆಳವಾಗಿ ಬೇರು ಬಿಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಇವತ್ತು ಸುಹಾಸ್ ಶೆಟ್ಟಿಯವರ ಹತ್ಯೆ. ಇದನ್ನು ಮಾಡಿರುವಂಥದ್ದು ಯಾವುದೋ ಮುಸಲ್ಮಾನ ಸಮುದಾಯ ಅಂತ ನಾನು ಹೇಳೋದಿಲ್ಲ, ಇದು ಭಯೋತ್ಪಾದಕ ಶಕ್ತಿಗಳು ಮಾಡಿರುವಂಥ PFIನ ಉಗ್ರಗಾಮಿಗಳು ಮಾಡಿರುವಂಥ ಒಂದು ವ್ಯಾಪಕವಾಗಿ ಜನ ಬೆಂಬಲವನ್ನು ಪಡ್ಕೊಂಡು ಮಾಡಿರುವಂಥ ಹತ್ಯೆ ಇದು ಯಾವುದೋ ಒಂದು ಕೊಲೆಗೆ ರಿವೆಂಜ್ ಆಗಿ ಇನ್ಯಾವುದೋ ಘಟನೆಯಿಂದ ನಡೆದಿರೋದಲ್ಲ. ವ್ಯವಸ್ಥಿತವಾಗಿ ತಿಂಗಳಾನುಗಟ್ಟಲೆ ಅದನ್ನು ಪ್ಲಾನ್ ಮಾಡಿ ಅದಕ್ಕಾಗಿ ಫಂಡನ್ನು ತರಿಸ್ಕೊಂಡು ವ್ಯಕ್ತಿಗಳನ್ನು ನೇಮಕ ಮಾಡಿ ಇಷ್ಟು ವ್ಯವಸ್ಥಿತವಾಗಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ಇದೊಂದು ಭಯೋತ್ಪಾದನಾ ಚಟುವಟಿಕೆ, ಇದೊಂದು ಆರ್ಗನೈಸ್ಡ್ ಕ್ರೈಮ್. ಇದನ್ನು UAPA ಅಡಿಯಲ್ಲಿ ಇದಕ್ಕೆ ಪ್ರಕರಣ ದಾಖಲಾಗಬೇಕಿತ್ತು. ಕರ್ನಾಟಕದಲ್ಲಾದರೆ ಕೋಕಾ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು. ಆದರೆ ಇದು ಯಾವುದನ್ನು ಕೂಡ ಮಾಡದೆ ಒಂದು ಸಾಮಾನ್ಯ ಕೊಲೆ ಅನ್ನುವ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಈ ಪ್ರಕರಣವನ್ನು ಮುಚ್ಚುಹಾಕುವಂಥ ಪ್ರಯತ್ನವನ್ನು ಮಾಡಿದರು. ನಾನು ಇವತ್ತು ಇಲ್ಲಿ ಬರೋದಕ್ಕಿಂತ ಮೊದಲು ಒಬ್ಬರು ಪತ್ರಕರ್ತರ ಹತ್ರ ಮಾತನಾಡ್ತಾ ಇದ್ದೆ. ನಾನು ಹೇಳಿದೆ, ಅನೇಕ ಆರೋಪಗಳಿದು ನೆರೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಕರಾವಳಿ ಅಂದರೆ ಹಿಂದುತ್ವದ ಪ್ರಯೋಗಶಾಲೆ. ಮೊನ್ನೆ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ಅಲ್ಲೆಲ್ಲ ಮಾಮೂಲಿ, ಮಂಗಳೂರಲ್ಲಿ ಮಾಮೂಲಿ, ಅವರು ಇವರನ್ನು ಕೊಲ್ತಾರೆ, ಇವರು ಅವರನ್ನು ಕೊಲ್ತಾರೆ, ಇದೆಲ್ಲ ಆಗ್ತಾ ಇರತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, 40 ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಹೇಳಬೇಕು, ಕರಾವಳಿಯಲ್ಲಿ ಈ ರೀತಿಯ ವಾತಾವರಣ, ಈ ರೀತಿಯ ಒಂದು ಸಂದಿಗ್ಧವಾದ ವಾತಾವರಣ, ಈ ರೀತಿಯ ಕೋಮ ದ್ವೇಷದ ವಾತಾವರಣ ಹುಟ್ಟಿದ್ದು ಯಾವಾಗ ಅಂತವ್ರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವಾಗ ಇಲ್ಲಿಯ ಯುವಕರು ಕೊಲ್ಲಿ ದೇಶಗಳಿಗೆ ವಲಸೆ ಹೋಗ್ತಾರೆ, ಅಲ್ಲಿ ಉದ್ಯೋಗವನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮುಸಲ್ಮಾನರ ಪರಿಚಯ ಆಗತ್ತೆ, ಒಂದು ಪಾನ್ ಇಸ್ಲಾಮಿಕ್ ಮೆಂಟಾಲಿಟಿಯಲ್ಲಿ ಬೆಳೆಯುತ್ತೆ. ಆ ನಂತರ ಅಲ್ಲಿಂದ ಬಂದಂಥ ಪೆಟ್ರೋ ಡಾಲರ್ಗಳು, ಅಲ್ಲಿಂದ ಬಂದಂಥ ವಹಾಬಿ ಚಿಂತನೆಗಳು, ಸಲಫಿ ಚಿಂತನೆಗಳು, ಇದೆಲ್ಲವೂ ಕೂಡ ಕರಾವಳಿಯ ಆ ಮುಸಲ್ಮಾನ ಯುವಕರನ್ನ ಕಟ್ಟರ್ವಾದದ ಕಡೆಗೆ ಕೊಂಡು ಹೋಯಿತು. ಅದರ ಪರಿಣಾಮವಾಗಿ ಮೊದಲು 68ರಲ್ಲಿ ಕುದ್ರೋಳಿ ಭಾಗದಲ್ಲಿ ಗಲಭೆ ಆರಂಭ ಆಗುತ್ತೆ. 10 ವರ್ಷ ಬಿಟ್ಟು 78ರಲ್ಲಿ ಇಂದಿರಾ ಗಾಂಧಿ ಅವರನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಬಂದರ್ನಲ್ಲಿ ಗಲಾಟೆ ಆರಂಭ ಆಗುತ್ತೆ, ಸುರತ್ಕಲ್ನಲ್ಲಿ ಗಲಾಟೆ, ಎಲ್ಲ ಕಡೆಗಳಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಕೋಮುಗಲಭೆಗಳನ್ನು ಮಾಡುವ ಮೂಲಕ ಹಿಂದೂ ಸಮಾಜವನ್ನು ಕೆಣಕುವಂಥ ಕೆಲಸವನ್ನು ಮಾಡಿದರು. ಇದರ ಪರಿಣಾಮವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವ್ಯಾಪಕವಾದಂಥ ಜನಬೆಂಬಲ ಸಿಕ್ಕಿತು. ಸಮಾಜ ತಮ್ಮ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳನ್ನು ಕಟ್ಟಿ ಬೆಳೆಸಿದರು. ನಾವು ಯಾರೊಬ್ಬ ವಿರುದ್ಧ ದಾಳಿ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳನ್ನು ಕಟ್ಟಿದ್ದಲ್ಲ, ಹಿಂದೂ ಸಂಘಟನೆಗಳು ಹುಟ್ಟಿದ್ದು ಈ ಸಮಾಜದ ಸಂರಕ್ಷಣೆಗಾಗಿ. ಆ ರೀತಿಯ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆಯಿತು. ನಾವೀಗ ಶಾರದಾ ಮಂಟಪದಲ್ಲಿ ನಿಂತಿದ್ದೇವೆ. ಸುಖಾನಂದ ಶೆಟ್ಟಿಯವರ ಸಂದರ್ಭದಲ್ಲಿ ಇದೇ ರೀತಿ ಮಳೆ ಸುರಿತಾ ಇದೆ, ಮೆರವಣಿಗೆ ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಪೊಲೀಸ್ ಇಲಾಖೆ ಬಂದು ಹೇಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆಯನ್ನು ನೀವು ಹೊರಡಿಸಬಾರದು, ಮೆರವಣಿಗೆಯನ್ನು ತಡೆಯುವಂಥ ಪ್ರಯತ್ನ ಆಗಿದೆ. ಮತಾಂಧ ಶಕ್ತಿಗಳು ಸೇರಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ದಾರೆ, ಕೈಯಲ್ಲಿ ಹತಾರುಗಳಿವೆ, ಮೆರವಣಿಗೆ ಮೇಲೆ ದಾಳಿ ಆಗತ್ತೆ. ಶಾರದಾ ಉತ್ಸವದ ಮೆರವಣಿಗೆಗೆ ಭದ್ರತೆ ಕೊಡುವಂಥ ಬದಲಿಗೆ ನಮ್ಮನ್ನು ಹೆದರಿಸುವಂಥ ಕೆಲಸವನ್ನು ಅವರು ಮಾಡಿದರು. ಆದರೆ ಈ ಸಮಾಜ ಹೆದರಿ ಕುಳಿತುಕೊಳ್ಳುವಂಥ ಸಮಾಜ ಅಲ್ಲ. ಆವತ್ತು ಯಾವ ಮತಾಂಧ ಶಕ್ತಿಗಳು ನಮಗೆ ಚಾಲೆಂಜನ್ನು ಹಾಕಿದ್ರು, ಸವಾಲನ್ನು ಹಾಕಿದ್ರು, ಆ ಸವಾಲನ್ನು ಸ್ವೀಕರಿಸಿ ಪೊಲೀಸರಿಗಿಂತ ಹೆಚ್ಚು ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಶಾರದಾ ಮೆರವಣಿಗೆಯನ್ನು ಮುನ್ನಡೆಸುವಂಥ ಕೆಲಸವನ್ನು ಇದೇ ವೇದಿಕೆಯ ಮೂಲಕ ಆವತ್ತಿನ ನಮ್ಮ ಹಿರಿಯರು ಮಾಡಿದರು. ಹಾಗಾಗಿ ಆವತ್ತಿನಿಂದ ಇದು ಶಾರದಾ ಮಂಟಪ ಮಾತ್ರ ಅಲ್ಲ, ಇದಕ್ಕೆ ಇನ್ನೊಂದು ಹೆಸರಿದೆ, ಏನೋ ಶಕ್ತಿ ಮಂಟಪ. ಇದು ನಾವು ಕುಳಿತಿರುವಂಥದ್ದು, ಇದು ಶಕ್ತಿ ಮಂಟಪದಲ್ಲಿ ಕುಳಿತಿದ್ದೀವಿ. ನಾವು ಶಕ್ತಿಯ ಉಪಾಸನೆ ಮಾಡುವಂಥ ಸಮಾಜದವರು. ಆವತ್ತು
ಮಳೆಯ ನೀರಿಗೆ ಶಾರದಾ ಮಾತೆಯ ಮೂರ್ತಿ ನೆನೀತಾ ಇರಬೇಕಿದ್ರೆ ಒಂದು 5-6 ಜನ ಮಹಿಳೆಯರು ಸೇರಿ ಇಲ್ಲಿ ಬೆಳಗ್ಗಿನವರೆಗೆ ಭಜನೆಯನ್ನು ಮಾಡಿ ಆ ಮೂರ್ತಿಯನ್ನು ಕಾಯುವಂಥ ಕೆಲಸವನ್ನು ಮಾಡಿದರು. ಯಾವ ಮತಾಂಧ ಶಕ್ತಿಗಳಿಗೂ ಕೂಡ ನಮ್ಮ ಸಮಾಜ ಇವತ್ತಿನವರೆಗೆ ಹೆದರಿಲ್ಲ. ಹಾಗಾಗಿ ನಾವು ಇವತ್ತಿಗೆ ಹೇಳಿದೀವಿ, ಆವತ್ತು ಸುಖಾನಂದರಾಯಿತು, ಪೊಳಲಿ ಅನಂತು, ಕ್ಯಾಂಡಲ್ ಸಂತೋಷ್, ಪ್ರಶಾಂತ್ ಪೂಜಾರಿ, ದೀಪಕ್, ಶರತ್ ಮಡಿವಾಳ, ನರಸಿಂಹರು, ರಾಜು ಮುಗವೀರ, ನಿಮ್ಮ ಸಮಾಜದಲ್ಲಿ ಎಷ್ಟು ರಕ್ತದಾಹ ಇದೆ ಅದನ್ನು ತೀರಿಸಿ ಒಂದು ತೊಟ್ಟಾದರೂ ಹೆಚ್ಚು ರಕ್ತ ಈ ಹಿಂದೂ ಸಮಾಜದಲ್ಲಿ ಉಳಿಯುತ್ತೆ. ಅಷ್ಟು ಸಾಮರ್ಥ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ನಿಮ್ಮ ರಕ್ತದಾಹವನ್ನು ತೀರಿಸಿ ಒಂದು ತೊಟ್ಟಾದರೂ ಹೆಚ್ಚು ಉಳಿಯುವಷ್ಟು ರಕ್ತ ಈ ಹಿಂದೂ ಸಮಾಜದಲ್ಲಿದೆ. ಆದರೆ ಯೋಚನೆ ಮಾಡಿ, ಬಿದ್ದಲ್ಲಿ 10 ಆಗ್ತೀವಿ, ಸತ್ತಲ್ಲಿ 1000 ಆಗ್ತೀವಿ. ಆದರೆ ಈ ಎಲ್ಲ ಅವಮಾನಗಳಿಗೆ, ಈ ಎಲ್ಲ ಕೊಲೆಗಳಿಗೆ, ಕಗ್ಗೊಲೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಈ ಹಿಂದೂ ಸಮಾಜ ಮಾಡಿಯೇ ಮಾಡುತ್ತೆ. ಯಾಕಂದರೆ ಈ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂಥ ಹಿಂದೂ ಸಮಾಜ, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂಥ ಹಿಂದೂ ಸಮಾಜ. ಯಾವಾಗ ಇಡೀ ಸಮಾಜದಲ್ಲಿ ಅನ್ಯಾಯ, ಅಪಮಾನಗಳು, ಆ ದಾರುಣವಾದ ದಿನಗಳು, ಮಹಿಳೆಯರನ್ನು ಎತ್ತಾಕೊಂಡು ಹೋಗ್ತಾ ಇದ್ದಾರೆ, ಗೋವುಗಳಿಗೆ ರಕ್ಷಣೆ ಇಲ್ಲ, ಮಠ ಮಂದಿರಗಳು ಧ್ವಂಸ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಹ್ಯಾದ್ರಿ ಕೊಂಕಣ ಸೀಮೆಯ ತಾಯಿಯಂದರು ತಾಯಿ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಾತರ್ಮೆ ಮಧುಕೈಟಭೋಗ್ರಮೈಷ ಪ್ರಾಣಾಪಹಾರೋದ್ಯಮೆ ಹೇಲ ನಿರ್ಜಿತ ಧೂಮ್ರಲೋಚನವದೆ ಹೇ ಚಂಡ ಮುಂಡಾರ್ದಿನಿ ನಿಶೇಷೀಕೃತ ರಕ್ತಬೀಜದನುಜೆ ನಿತ್ಯೆ ನಿಶುಂಭಾಭಯೇ ಶುಂಭ ಧ್ವಂಸಿನಿ ಸಂಹಾರಾಶು ದುರಿತಂ ದುರ್ಗೆ ನಮಸ್ತೆ ಅಂಬಿಗೆ. ಈ ಎಲ್ಲ ರಾಕ್ಷಸರನ್ನು ವಧೆ ಮಾಡಿದಂಥ ಹೇ ತಾಯಿ, ಹೇ ಚಂಡಿ ಚಾಮುಂಡಿ, ನಮಗಾಗಿ ಒಬ್ಬ ಮಹಾಪುರುಷನನ್ನ ಅನುಗ್ರಹಿಸು ಅಂತ ಕೇಳಿದಾಗ ಆ ಸಹ್ಯಾದ್ರಿಯ ಶಿಖರ ಸೂರ್ಯದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ ಅಂತ ಹೇಳಿ ಕತ್ತಿಯನ್ನು ಹಿಡಿದು ಧರ್ಮದ ರಕ್ಷಣೆಗೆ ನಿಂತಂತ ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಇದು. ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ, ಆ ಛತ್ರಪತಿ ಶಿವಾಜಿ ಮಹಾರಾಜರ ಅನುಶಾಸನದಲ್ಲಿ ಈ ಸಮಾಜ ನಡೆಯುತ್ತೆ. ದುರ್ಬಲರ ಮೇಲೆ ನಾವು ಕೈ ಎತ್ತಲ್ಲ, ದುರ್ಬಲರ ಮೇಲೆ ನಾವು ಕೈ ಎತ್ತೋದಿಲ್ಲ. ಆದರೆ ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಚ. ಧರ್ಮಕ್ಕೆ ಧಕ್ಕೆ ಆದರೆ, ಧರ್ಮಕ್ಕೆ ಗ್ಲಾನಿಯಾದರೆ ಪ್ರತಿರೋಧದ ದಾರಿಗೂ ಕೂಡ ಈ ಸಮಾಜ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನು ಹೇಳಿದ್ರು. ಇದು ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿದರು. ಇದು ಹಿಂದುತ್ವದ ಪ್ರಯೋಗಶಾಲೆ ಆಗದೇ ಇರುತ್ತಿದ್ರೆ ಇದು ಇಷ್ಟೊತ್ತಿಗೆ ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು. ಇದು ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು. ಜಯಂತ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದಾಗ ಮುಂಬಯಿಯ ಯಾರೋ ಪೊಲೀಸ್ ATSನ ಅಧಿಕಾರಿ ಇರಬೇಕು, ಕರೆಯನ್ನು ಮಾಡಿದ್ರಂತೆ, ನಾವು ಮಂಗಳೂರಿಗೆ ಬಂದಿದ್ದೇವೆ, ಮುಂಬೈಯಲ್ಲಿ ಒಬ್ಬ ಟೆರರಿಸ್ಟನ್ನು ಅರೆಸ್ಟ್ ಮಾಡಿದ್ದೀವಿ, ಅವನು ಬಾಂಬ್ ಮಾಡುವಂಥ ಒಂದಷ್ಟು ವಿಧಾನವನ್ನು ನಿಮ್ಮ ಮಂಗಳೂರಿನಲ್ಲಿ ಕಲಿತುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಅದಕ್ಕಾಗಿ ಆ ಮನೆಯನ್ನು ಹುಡುಕ್ತಾ ಇದ್ದೀವಿ ಅಂತ ಜಯಂತ್ ಶೆಟ್ಟಿ ಹೇಳಿದ್ರಂತೆ. ಜಯಂತ್ ಶೆಟ್ಟಿ ಹೇಳಿದ್ರಂತೆ, ನೀವು ಹೋಗಬೇಡಿ, ಹೋದರೆ ನೀವು ಹೊರಗೆ ಬರೋದಿಲ್ಲ, ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿದೆ, ಒಂದು ಕೆಲಸ ಮಾಡೋಣ, ರಾತ್ರಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು. ರಾತ್ರಿ ಹೊತ್ತಿನಲ್ಲಿ ಉಳ್ಳಾಲದಲ್ಲಿ, ಇದೇ ಉಳ್ಳಾಲದಲ್ಲಿ ರಾತ್ರಿ 4:30-5 ಗಂಟೆ ಹೊತ್ತಿಗೆ ಬೆಳಗ್ಗಿನ ಜಾವದಲ್ಲಿ ರೈಡ್ ಮಾಡ್ತಾರೆ. ಒಂದು ಬಾಂಬ್ ಲ್ಯಾಬನ್ನು ಪತ್ತೆ ಹಚ್ತಾರೆ. ಅದಾದ ಬಳಿಕ ಮುಕ್ಕಚ್ಚೇರಿ, ಅದಾದ ಬಳಿಕ ಚೆಂಬುಗುಡ್ಡೆ, ಅದಾದ ಬಳಿಕ ಸುಭಾಸನಗರ, ವಾಮಂಜೂರು, ಅತ್ತಾವರ 5-6 ಕಡೆಗಳಲ್ಲಿ ಇಂಡಿಯನ್ ಮುಜಾಹಿದ್ನವರು ಬಾಂಬ್ ಮಾಡುವಂಥ ಫ್ಯಾಕ್ಟ್ರಿಗಳನ್ನು ಬಾಂಬ್ ಮಾಡುವಂಥ ಒಂದಷ್ಟು ವ್ಯವಸ್ಥೆಯನ್ನು ಈ ಮಂಗಳೂರಿನಲ್ಲಿ ಮಾಡಿಕೊಂಡಿದ್ರು. 2 ದಿನ ಮೊದಲಾಗಿ ಬರ್ತಾ ಇದ್ರೆ ಯಾಸಿನ್ ಭಟ್ಕಳ್, ರಿಯಾಜ್ ಭಟ್ಕಳ್ ಎಲ್ಲರೂ ಕೂಡ ನಮ್ಮ ಮಂಗಳೂರಲ್ಲಿ ಅರೆಸ್ಟ್ ಆಗ್ತಾ ಇದ್ರು. ಆ ರೀತಿಯ ವಾತಾವರಣ ಇಲ್ಲಿತ್ತು. ಇವತ್ತು ಯಾರೊಬ್ಬ ಭಯೋತ್ಪಾದಕರ ಮುಖವಾಣಿ ಇದೆ, ಒಂದು ಕನ್ನಡದ ಪತ್ರಿಕೆ, ಅವನ ಫ್ಯಾಮಿಲಿಯ ಒಬ್ಬಳು ಹೆಣ್ಣು ಮಗಳು ಎಲ್ಲೋ ISIS ಟೆರರಿಸ್ಟ್ ಆಗಿದ್ದಾಳೆ ಅಂತ ಇತ್ತೀಚೆಗೆ ಬಹಳ ಒಂದು ಸುದ್ದಿ ಆಯಿತು. ದೀಪ್ತಿ ಮಾರ್ಲಾ ಅಂತ ಆಕೆ ಹೆಸರು, ಈಗ ಮರಿಯಂ ಆಗಿದ್ದಾಳೆ. ಲವ್ ಜಿಹಾದ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅವಳ ಹೆಸರು ದೀಪ್ತಿ ಮಾರ್ಲಾ, ಈಗ ಮರಿಯಂ, ಭಯೋತ್ಪಾದಕಿ. ಪಂಜಿ ಮೊಗೇರ್ನಲ್ಲಿ ಆಯೇಷಾ, ಮೂಲದ ಹೆಸರೇನೋ ಆಶಾ, ಆಶಾಳಿಂದ ಆಯೇಷಾ, ಅಲ್ಲಿಂದ ಹುಂಕಾರ್ ಬಾಂಬ್ ಬ್ಲಾಸ್ಟ್ಗೆ ಅವಳಿಂದ 32 ಅಕೌಂಟು, ಬಿಡಿ ಸುತ್ತುವಂಥ ಹೆಣ್ಣು ಮಗಳ ಹೆಸರಲ್ಲಿ 32 ಅಕೌಂಟು, ಎಲ್ಲ ಕಡೆಗೆ ಟೆರರ್ ಫಂಡ್ಗಳನ್ನು ಮಾಡೋದು. ಈ ರೀತಿಯಾಗಿ ಇಡೀ ಕರಾವಳಿ ಭಾಗದಲ್ಲಿ ಭಯೋತ್ಪಾದನೆ ನೆಟ್ವರ್ಕ್ ಅನ್ನು ಮಾಡುವ ಮೂಲಕ ಆ ಭಯೋತ್ಪಾದಕರಿಗೆ ಧಕ್ಕೆ ಆಗತಕ್ಕಂಥ ಹಿಂದೂ ಸಂಘಟನೆಯ ಮುಖಂಡರನ್ನು ಹತ್ಯೆ ಮಾಡುವುದಕ್ಕಾಗಿ ವಿದೇಶದಿಂದ ಹವಾಲದ ಹಣವನ್ನು ತರಿಸಿ, ಕೇರಳ ಮಲಬಾರ್ ಭಾಗದಿಂದ ಅದಕ್ಕಾಗಿ ಹಂತಕರನ್ನು ತರಿಸಿ ಈ ಭಾಗದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಉರುಳಿಸಿದ್ರು ಅವರು. ಆದರೆ ಹೆಮ್ಮೆ ಇದೆ, ಇವತ್ತಿಗೂ ನನ್ನ ಅನೇಕ ಕಾರ್ಯಕರ್ತರು ಈ ಭಾಗದಲ್ಲಿದ್ದಾರೆ. ಎಲ್ಲೋ ಬೈಕಲ್ಲಿ ಓಡಾಡೋಡು, ಯಾವ ಭದ್ರತೆ ಇಲ್ಲ.
ಆದರೆ ಹೆಮ್ಮೆಯಿಂದ ತಲೆಯ ಮೇಲೆ ಆ ಕೇಸರಿಯನ್ನು ಧರಿಸಿಕೊಂಡು ಇವತ್ತಿಗೂ ಸಿಂಹಗಳಾಗಿ ಗರ್ಜಿಸ್ತಾ ತಮ್ಮ ಊರಿನಲ್ಲಿ ಹಿಂದುತ್ವದ ಪತಾಕೆಯನ್ನು ಎತ್ತಿಡ್ಕೊಂಡಿದ್ದಾರೆ. ಯಾವ ಸ್ವಾರ್ಥಕ್ಕಾಗಿನೂ ಅಲ್ಲ. ಅವರಿಗೇನು ಎಲೆಕ್ಷನ್ ನಿಲ್ಲೋದಿಕ್ಕೂ ಇಲ್ಲ, ಅವರಿಗೇನು ರಾಜಕೀಯ ಆಕಾಂಕ್ಷೆಗಳಿಲ್ಲ. ಆದರೂ ಕೂಡ ನನ್ನ ಧರ್ಮ, ನನ್ನ ದೇಶ, ನನ್ನ ಸಮಾಜ ಉಳಿಬೇಕು ಅನ್ನುವಂಥ ಕಾಳಜಿಯಿಂದ ಆ ಭಗವದ್ಧ್ವಜದ ಅಡಿಯಲ್ಲಿ ಅವರೆಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡತಕ್ಕಂಥ ಈ ಎಲ್ಲ ಆ ಹಿಂದೂ ಕಾರ್ಯಕರ್ತರ ಪರಿಣಾಮವಾಗಿ ಇವತ್ತು ಮಂಗಳೂರಾಗಿ ಉಳಿದಿದೆ. ಸುಹಾಸ್ ಶೆಟ್ಟಿ ಅವರಂಥ ಅನೇಕ ಯುವಕರು ಈ ಎಲ್ಲ ಅಪಾಯಗಳನ್ನು ಮೈ ಮೇಲೆ ಎಳೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ನಾವಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಸುಹಾಸ್ ಶೆಟ್ಟಿಯ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ಅಮಾಯಕನ ಯುವಕರ ಹತ್ಯೆ ಈ ನೆಲದಲ್ಲಿ ಆಗಬಾರದು. ಯಾವುದೇ ತಂದೆ ತಾಯಿ ಈ ರೀತಿಯ ವೇದಿಕೆಯಲ್ಲಿ ಮುಖವನ್ನು ಈ ರೀತಿ ದುಃಖದಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಬಾರದು. ಅದಕ್ಕಾಗಿ ಇದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕಬೇಕು. ಆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. PFI ಉಗ್ರಗಾಮಿ ಸಂಘಟನೆಯ ಬಗ್ಗೆ ನಾವೆಲ್ಲ ಈ ಹಿಂದೆ ಬಹಳ ಅದನ್ನು ಒಂದು ರೀತಿಯಲ್ಲಿ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿದೆವು. PFI ಅಂದರೆ ಏನು ಅಂತ. ಆದರೆ 1906ರಲ್ಲಿ ಮುಸ್ಲಿಂ ಲೀಗಿನ ರಚನೆ ಆಗತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ರಚನೆ ಆಗುತ್ತೆ. 1947ಕ್ಕೆ ಉತ್ತರದಲ್ಲಿ ಒಂದು ಭಾಗವನ್ನು ಭಾರತದಿಂದ ಪ್ರತ್ಯೇಕ ಮಾಡಿ ಒಂದು ಇಸ್ಲಾಮಿಕ್ ಸ್ಟೇಟನ್ನು ಮಾಡ್ತಾರೆ. ಅದನ್ನು ಇವತ್ತು ಪಾಕಿಸ್ತಾನ ಅಂತ ಕರಿತೀವಿ ನಾವು. ಆದರೆ 2006ರಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಚನೆ ಆಗುತ್ತೆ. ತಮಿಳುನಾಡಿನ ಮನಿತಾ ನೀತಿ ಪಸರೈ ಅನ್ನುವಂಥ ಒಂದು ಸಂಘಟನೆ, ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ಅನ್ನುವಂಥ NDF ಇನ್ನೊಂದು ಸಂಘಟನೆ, ಯಾರು ಮರಾಡಿನಲ್ಲಿ 8 ಹಿಂದೂಗಳನ್ನು ಹತ್ಯೆಕಾಂಡ ಮಾಡಿದ್ರು ಆ NDF, ಕರ್ನಾಟಕದಲ್ಲಿ ಕರ್ನಾಟಕ ಫಾರಂ ಫಾರ್ ಡಿಗ್ನಿಟಿ ಅನ್ನುವಂಥ KFD ಅನ್ನುವಂಥ ಸಂಘಟನೆ, ಯಾರು ವಿಘ್ನೇಶ್, ಯಾರು ಸುಧೀರ್ ಅನ್ನುವಂಥ ಹುಡುಗರನ್ನು ಅಪಹರಣ ಮಾಡಿ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಭಾಗದಲ್ಲಿ ಅನೇಕ ಕಮ್ಯುನಲ್ ಮರ್ಡರ್ಸ್ಗಳನ್ನು ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡಿದರು ಆ KFD. ಈ 3 ಸಂಘಟನೆಗಳು ದಕ್ಷಿಣದಲ್ಲಿ ಸೇರಿದರೆ ಉತ್ತರ ಭಾರತದ ಕೆಲವು ಸಂಘಟನೆ ಸೇರಿ ಒಂದು ಭಾರತದ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ. ಹೇಳ್ತಾರೆ 2047ಕ್ಕೆ ನಾವು ಇಡೀ ಭಾರತವನ್ನು ಇಸ್ಲಾಮೀಕರಣಗೊಳಿಸ್ತೀವಿ. ಇದವರ ಘೋಷಣೆ. ಬಿಹಾರದಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಜಲಾಲುದ್ದೀನ್ ಅನ್ನೋನನ್ನು ಅರೆಸ್ಟ್ ಮಾಡ್ತಾರೆ. ಅವನ ಮನೆಯಲ್ಲಿ ಒಂದಷ್ಟು ಕರಪತ್ರಗಳು, ಒಂದಷ್ಟು ಮ್ಯಾನ್ಯಲ್ಸ್ಗಳು ಸಿಗ್ತವೆ. ಅದರಲ್ಲಿ ಅವರ ಕಾರ್ಯಸೂಚಿ ಇದೆ, ಅವರ ಉದ್ದೇಶ ಏನು ಅನ್ನೋದನ್ನು ಬರೆದಿದ್ರು. ನೋಡಿ, ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಕೇರಳದಲ್ಲಿ ಕೂಡ PFIಗೆ ಅನೇಕ ತರಬೇತಿಗಳನ್ನು ಕೊಟ್ಟವರು ಮುಸ್ಲಿಂ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು. ಹಾಗಾಗಿ ನಾವು ಹೇಳ್ತೀವಿ, ಈ ಪ್ರಕರಣದಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಮೇಲೆ ತನಿಖೆ ಆಗಬೇಕು, ಅವನನ್ನು ತನಿಖೆಗೆ ಒಳಪಡಿಸಬೇಕು. ಈ ರೀತಿಯಾಗಿ ಇಡೀ ಕೇರಳ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ಕರಾವಳಿ ಭಾಗಕ್ಕೆ ಲಗ್ಗೆ ಇಟ್ಟಿದ್ದು. ನಮ್ಮ ಅನೇಕ ಯುವಕರು ಅದನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವರನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಕೂಡ ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೋರ್ಡನ್ನು ಮಾತ್ರ ನಾವು ಕಳಿಸಿದ್ದೀವಿ ಬಿಟ್ಟರೆ ಅದರ ಕಾರ್ಯಚಟುವಟಿಕೆಗಳು ಅದೇ ರೀತಿಯಲ್ಲಿ ನಡೀತಾ ಇದೆ. ಆ ಕಾರ್ಯಚಟುವಟಿಕೆಗಳನ್ನು ಮಟ್ಟ ಹಾಕಬೇಕು ಅಂತಾದರೆ ಈ ಪ್ರಕರಣವನ್ನು NIAಗೆ ಕೊಡಬೇಕು. ಮೊನ್ನೆ ನಾನು ಹೀಗೆ ಮಾತನಾಡ್ತಾ ಇರುವಾಗ ಹೇಳಿದರು, ಏನು ಈ ಒಂದು ಘಟನೆ ನಡೆಯುವಂಥ ಮೊದಲು ಅದು ಶಾಂತಿಗುಡ್ಡ ಇರ್ಬೋದು ಅಥವಾ ಕಿನ್ನಿ ಪದವು, ಈ ಭಾಗದ ಅನೇಕ ಯುವಕರಿಗೆ ಮೊದಲೇ ವಿಚಾರ ಗೊತ್ತಿದೆ. ಇದು ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೇಲಿಂದ ಮೇಲೆ ಮೆಸೇಜ್ಗಳನ್ನು ಹಾಕ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಆದರೆ ಸುಹಾಸ್ ಶೆಟ್ಟಿಯ ಗಾಡಿಯನ್ನು ಅಡ್ಡ ಹಾಕಿ ವಾರಕ್ಕೆ 3 ಬಾರಿ ಠಾಣೆಗೆ ಕರೆದು ಅವನ ಗಾಡಿಯನ್ನು ಚೆಕಪ್ ಮಾಡ್ತಾ ಇದ್ದಂಥ, ಆ ಗಾಡಿಯಲ್ಲಿದ್ದಂಥ ಆತ್ಮರಕ್ಷಣೆಗಾಗಿಟ್ಟಿದ್ದಂಥ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುತ್ತಾ ಇದ್ದಂಥ ಪೊಲೀಸರು ಈ ಪಾಪಿಗಳನ್ನು ಯಾಕೆ ಅವರನ್ನು ಚೆಕ್ ಮಾಡಲಿಲ್ಲ, ಅವರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ, ಇದನ್ನು ನಾವು ಕೇಳಬೇಕಲ್ವಾ? ಇವರು ಇಷ್ಟೊಂದು ರಾಜಾರೋಷವಾಗಿ ವಾಹನಗಳಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಬರ್ತಾರೆ, ಚೇಸ್ ಮಾಡ್ತಾರೆ. ಸಿನಿಮೀಯ ಶೈಲಿಯಲ್ಲಿ ಒಂದು ವಾಹನವನ್ನು ಅಡ್ಡಗಟ್ಟಿ ಬಹಿರಂಗವಾಗಿ ಒಬ್ಬನನ್ನು ಹತ್ಯೆ ಮಾಡ್ತಾರೆ. ಕೋಟೆ ಕಟ್ಟಿಕೊಂಡು ಜನ ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ತಾರೆ. ಏನು ನಡೀತಾ ಇದೆ ಕರಾವಳಿಯಲ್ಲಿ? ಈ ಘಟನೆ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಎಚ್ಚರಿಕೆ, ಕರಗಂಟೆ ಆಗಿದೆ. ಇದನ್ನು ಬಹಳ ಗಂಭೀರವಾಗಿ ನಾವೆಲ್ಲರೂ ಕೂಡ ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಇವತ್ತು ಬಂದು ಸೇರಿದ್ದೇವೆ. ನಾವೊಂದು ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಸಂಕಲ್ಪ ಏನು ಅಂತ ಕೇಳಿದ್ರೆ, ಯಾರೋ ನಮ್ಮ ವಿರೋಧಿಗಳು ಸುಹಾಸ್ ಶೆಟ್ಟಿ ಇರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತನನ್ನು ನಾಳೆಯ ದಿನ ಅವನು ರೌಡಿ ಶೀಟರ್ ಆಗಿದ್ದ, ಅವನು ಗ್ಯಾಂಗ್ಸ್ಟಾರ್ ಆಗಿದ್ದ ಅನ್ನುವಂಥ ಮಾತನ್ನು ಹೇಳಬಹುದು.
ಆದರೆ ನಮ್ಮ ಸಮಾಜ ಯಾವ ಈ ಹಿಂದೂ ಸಮಾಜ ಇದೆ, ಈ ಹಿಂದೂ ಸಮಾಜ ಅವರನ್ನು ಬಲವಾಗಿ ಬೆಂಬಲಿಸಬೇಕು. ಯಾಕಂತ ಕೇಳಿದರೆ ನಮ್ಮ ಮನೆಯ ಮಕ್ಕಳು ಮಾಡುವುದಕ್ಕೆ ಸಾಧ್ಯ ಇಲ್ಲದಂಥ ಆ ಗೋರಕ್ಷಣೆಯ ಕೆಲಸವನ್ನು, ಆ ಮಾತೆಯಂದಿರ ರಕ್ಷಣೆಯ ಕೆಲಸವನ್ನು, ನಮ್ಮ ಧರ್ಮದ ಆ ಧಾರ್ಮಿಕ ಶ್ರದ್ಧಾ ಬಿಂದುಗಳ ರಕ್ಷಣೆಯನ್ನು ಯಾವ ಯುವಕರು ಮಾಡ್ತಾ ಇದ್ದಾರೆ, ಕನಿಷ್ಠ ಆ ಯುವಕರಿಗೆ ಬೆಂಬಲವಾಗಿ ಆದರೂ ಕೂಡ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಬೆಂಬಲವಾಗಿ ನಿಲ್ಲೋದಕ್ಕೆ ನಿಮಗೆ ಸಾಧ್ಯ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ, ಅವರನ್ನು ಬೈಯುವಂಥ, ಅವರನ್ನು ಹೀಗೆಳೆಯುವಂಥ, ಅಪಮಾನಿಸುವಂಥ ಕೆಲಸವನ್ನು ನಮ್ಮ ಸಮಾಜ ಮಾಡಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ನಮ್ಮ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆ ಗರ್ಪಿತರಾದರು. ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನ್ನುತ್ತ ನರಳಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನ್ನುತ್ತ ನರಳಿದೆ ಅಂತ ಹೇಳ್ತಾ ಈ ಪ್ರಕರಣವನ್ನು NIAಗೆ ವಹಿಸುವವರೆಗೆ ನಮ್ಮ ಸಮಾಜ ಒಂದು ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡೋಣ. ಆ ಹೋರಾಟದ ಮೂಲಕ ಈ ಪ್ರಕರಣದ ಹಿಂದಿರುವಂಥ ಒಬ್ಬೊಬ್ಬ ಆರೋಪಿಯನ್ನು ಕೂಡ ಬಂಧಿಸಿ ಅವನನ್ನು ಆ ಗಲ್ಲಿನ ಕುಣಿಕೆಗೆ ತಲುಪಿಸುವವರೆಗೆ ನಮ್ಮ ಸಮಾಜ ವಿರಮಿಸಬಾರದು. ಈ ಹತ್ಯಾಕಾಂಡ ಏನಿದೆ ಇದು ಕರಾವಳಿಯ ಕಟ್ಟ ಕಡೆಯ ಕಗ್ಗೊಲೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪಾರ್ವತಿ ಪದಯೇ ಹರ 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 ಹರ.